ಹಾಯ್, ನಾನು ಸೀತಾ. ನಾನಿವತ್ತು ಬ್ಲೌಸ್ ಕಟ್ಟಿಂಗು, ಫ್ರಂಟು ಮತ್ತು ಟಾಪ್ದನ್ನು ಈ ಥರ ಇಟ್ಕೊಂಡು ಹೇಗೆ ಮಾರ್ಕಿಂಗ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾನು ಮೊದಲು ಡೀಟೇಲಾಗಿ ಬ್ಯಾಕ್ ಹೇಳ್ಕೊಡ್ತೀನಿ, ಆಮೇಲೆ ಫ್ರಂಟದನ್ನು ಹಾಕ್ತೀನಿ. ನೋಡಿ, ಇಲ್ಲಿಂದ ಇಲ್ಲಿಂದ ಇಲ್ಲಿವರೆಗೂ ನಾನು 16 ಎಕ್ಸಾಕ್ಟ್ ಇಟ್ಕೊಂಡಿದ್ದೀನಿ. ಇದು ಸೆಂಟ್ರ್ ಪಾಯಿಂಟ್ ಆಗುತ್ತೆ. ಈ ಕಡೆಗೆ ಬ್ಯಾಕು, ಈ ಕಡೆಗೆ ಫ್ರಂಟ್ ಬರುತ್ತೆ. ಇದು 1 ಮೀಟ್ರ್ ಬಟ್ಟೆ ಅಲ್ಲ, ಇದು 70 ಸೆಂಟಿಮೀಟರ್ ಬಟ್ಟೆ ಇರೋದು. ಅದಕ್ಕೋಸ್ಕರ ನಾನು ಈ ಥರ ಮಾರ್ಕ್ ಮಾಡ್ಕೊಂಡಿರೋದು. ಇಲ್ಲದೆ ಹೋದರೆ ನಾನು ಈ ಥರ 4 ಲೇಯರ್ ಬರೋ ಥರ ಮಾಡಿಕೊಂಡು ಆ ಥರನೇ ನಾನು ಮಾಮೂಲಿ ಕಟ್ ಮಾಡೋದು. ಇದು ಕಡಿಮೆ ಬಟ್ಟೆ ಇರೋದ್ರಿಂದ ಈ ಥರ ಮಾಡ್ಕೊಂಡಿರೋದು ನಾನು. ಇದು ಇದು ಎಷ್ಟು ನಾವು ಶೋಲ್ಡರ್ ಇಟ್ಕೊಳ್ತೀವೋ ಅಷ್ಟೇ ನಾವು ಡೌನ್ ಇಳಿಸ್ಕೋಬೇಕು. ಆವಾಗ ನಮಗೆ ಕರೆಕ್ಟಾಗಿ ಬರುತ್ತೆ. ಶೋಲ್ಡರು ಮತ್ತು ಶೋಲ್ಡರ್ ಡ್ರಾಪ್ ಆಗೋದಿಲ್ಲ. ಯಾವತ್ತೂ ಅಷ್ಟೇ ಅದೊಂದು ಮೆಷರ್ಮೆಂಟ್ ಕರೆಕ್ಟಾಗಿ ನಾವು ಮಾಡಿಕೊಂಡ್ರೆ ನಮಗೆ ಪರ್ಫೆಕ್ಟಾಗಿ ಬರುತ್ತೆ ಅದು. ಇದು ಎಷ್ಟು ಇಟ್ಕೊಳ್ತೀವೋ ಅಷ್ಟೇ ಕೆಳಗೆ ಇಳಿಸ್ಕೊಳ್ಳಿ. ಅರ್ಧ ಇಂಚ್ ಜಾಸ್ತಿ ಇಳಿಸ್ಕೊಂಡ್ರೂ ಪರವಾಗಿಲ್ಲ, ಬಟ್ ಕಡಿಮೆ ಮಾಡ್ಕೊಳಕ್ಕೆ ಹೋಗಬೇಡಿ ಯಾವತ್ತೂ. ಇದು ಶೋಲ್ಡರು, ಇದು ನೆಕ್ ವಿಡ್ತು, ಇದು ಕಂಕ್ಳು ಬರುತ್ತೆ, ಇದು ಮತ್ತು ಇದು ಕಂಕ್ಳು ಬರುತ್ತೆ. ಮತ್ತು ಇದಿಷ್ಟು ನಾನು 12 ಇಟ್ಕೊಳ್ತೀನಿ. ನನಗೆ ಹೊಲ್ಕೊಳ್ಳೋದು ಸ್ಟಿಚಿಂಗ್ ಎಲ್ಲ ಇಟ್ಕೊಂಡು ನಾನು 12 ಎಕ್ಸಾಕ್ಟ್ ಇಟ್ಕೊಳ್ತೀನಿ. ಇದು ಬ್ಯಾಕ್ ಸೈಡ್ದು ಬ್ಲೌಸ್ ಕಟ್ಟಿಂಗ್ದು ಬ್ಯಾಕ್ ಸೈಡ್ದು ಇದು ಪಾರ್ಟು.